ಎಲ್ಲರಿಗೂ ನಮಸ್ಕಾರ. ಜ್ಞಾನಾರಂಭ ಫಾರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ 2015, 2016 ಮತ್ತೆ 2017ರಲ್ಲಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಬನ್ನಿ. ಮೊದಲನೆಯ ಪ್ರಶ್ನೆ, ರೂಸಾ ಯಾವುದಕ್ಕೆ ಸಂಬಂಧಿಸಿದ್ದು? ರೂಸಾ ಕ್ಯಾಟರ್ಸ್ ಟು ದ ನೀಡ್ಸ್ ಆಫ್ ಆಪ್ಷನ್ ಎ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ, ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್, ಆಪ್ಷನ್ ಬಿ ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್, ಆಪ್ಷನ್ ಸಿ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್, ಆಪ್ಷನ್ ಡಿ ಗ್ರಾಮೀಣ ನೈರ್ಮಲ್ಯ ರೂರಲ್ ಸ್ಯಾನಿಟೇಷನ್. ಸೊ ಇಲ್ಲಿ ರೂಸಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ರೂಸಾ ಕೇಟರ್ಸ್ ಟು ದ ನೀಡ್ಸ್ ಆಫ್ ಹೈಯರ್ ಎಜುಕೇಶನ್. ಸೊ ರೂಸಾದ ಫುಲ್ ಫಾರ್ಮ್ ನ ನೋಡೋದಾದ್ರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ. ಸೊ ಇದು ರೂಸಾ ಬಂದು ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟದ್ದು. ನಂತರದ ಪ್ರಶ್ನೆ, ಇಗ್ನೋ ನಡೆಸುವ ಶೈಕ್ಷಣಿಕ ವಾಹಿನಿ. ದ ಎಜುಕೇಶನ್ ಚಾನಲ್ ಲಾಂಚ್ಡ್ ಬೈ ಇಗ್ನೋ. ಆಪ್ಷನ್ ಎ ವ್ಯಾಸ, ಆಪ್ಷನ್ ಬಿ ಏಕಲವ್ಯ, ಆಪ್ಷನ್ ಸಿ ಜ್ಞಾನದರ್ಶನ, ಆಪ್ಷನ್ ಡಿ ವಿದ್ಯಾದರ್ಶನ. ಇಗ್ನೋ ನಡೆಸುವಂತಹ ಶೈಕ್ಷಣಿಕ ವಾಹಿನಿ ಯಾವುದಪ್ಪ ಅಂತಂದ್ರೆ ಜ್ಞಾನದರ್ಶನ. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡಂತಹ ಮೊದಲ ಮುಖ್ಯ ನ್ಯಾಯಾಧೀಶ. ದ ಫಸ್ಟ್ ಚೀಫ್ ಜಸ್ಟಿಸ್ ಟು ಬಿ ಅಪಾಯಿಂಟೆಡ್ ಆಸ್ ಗವರ್ನರ್ ಆಫ್ ಎ ಸ್ಟೇಟ್. ಆಪ್ಷನ್ ಎ ನ್ಯಾಯಾಧೀಶ ವೆಂಕಟಾಚಲಯ್ಯ, ಆಪ್ಷನ್ ಬಿ ನ್ಯಾಯಾಧೀಶ ನಾರಾಯಣ್, ಆಪ್ಷನ್ ಸಿ ನ್ಯಾಯಾಧೀಶ ಸದಾಶಿವಂ, ಆಪ್ಷನ್ ಡಿ ನ್ಯಾಯಾಧೀಶರಾದಂಥ ನಾನಾವತಿ ಅವರು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡಂತಹ ಮೊದಲ ಮುಖ್ಯ ನ್ಯಾಯಾಧೀಶ ಯಾರಪ್ಪ ಅಂದ್ರೆ ನ್ಯಾಯಾಧೀಶರಾದಂತಹ ಸದಾಶಿವಂ ರವರು. ಸೊ ಹಾಗಾಗಿ ಜಸ್ಟಿಸ್ ಸದಾಶಿವಂ. ನಂತರದ ಪ್ರಶ್ನೆ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಎಂದು ಆಚರಿಸುತ್ತಾರೆ. ಇಂಟರ್ನ್ಯಾಷನಲ್ ಲಿಟರಸಿ ಡೇ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ಮಾರ್ಚ್ 8, ಜೂನ್ 8, ನವೆಂಬರ್ 8, ಸೆಪ್ಟೆಂಬರ್ 8. ಇಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ನಾವು ಯಾವತ್ತು ಆಚರಿಸ್ತೀವಿ ಅಂದ್ರೆ ಸೆಪ್ಟೆಂಬರ್ 8ರಂದು ಆಚರಿಸ್ತೀವಿ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಲಿಟರಸಿ ಡೇ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ಸೆಪ್ಟೆಂಬರ್ 8. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಆಗಲೇ ಇರುವ ಪರಿಪೂರ್ಣತೆಯ ದೃಢೀಕರಣ. ಇದು ಯಾರ ಹೇಳಿಕೆ? ಹೂ ಸೆಡ್ ದಿಸ್? ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ರಾಧಾಕೃಷ್ಣನ್, ಆಪ್ಷನ್ ಸಿ ಶ್ರೀ ಅರವಿಂದರು, ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದರು. ಸೊ ಇಲ್ಲಿ ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಈಗಾಗಲೇ ಇರುವಂತಹ ಪರಿಪೂರ್ಣತೆಯ ದೃಢೀಕರಣ ಅಂತ ಯಾರು ಹೇಳ್ತಾರೆ ಅಂದ್ರೆ ಸ್ವಾಮಿ ವಿವೇಕಾನಂದರು. ಸೊ ಹಾಗಾಗಿ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಸೊ ಇದನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ 2015ರ ಕೊನೆಯ ಪ್ರಶ್ನೆ, ಯೂನಿವರ್ಸಿಟಿ ನ್ಯೂಸ್ ಪ್ರಕಾಶಕರು. ಯೂನಿವರ್ಸಿಟಿ ನ್ಯೂಸ್ ಇಸ್ ಪಬ್ಲಿಷ್ಡ್ ಬೈ MHRD, AIU, ಆಪ್ಷನ್ ಸಿ UGC, ಆಪ್ಷನ್ ಡಿ NCERT. ಸೊ ಯೂನಿವರ್ಸಿಟಿ ನ್ಯೂಸ್ ನ ಪ್ರಕಾಶಕರು ಯಾರು ಅಂತಂದ್ರೆ AUI. ಸೊ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ಯೂನಿವರ್ಸಿಟಿ ನ್ಯೂಸ್ ಇಸ್ ಪಬ್ಲಿಷ್ಡ್ ಬೈ AIU. AUI ನ ಫುಲ್ ಫಾರ್ಮ್ ನ ನೋಡೋದಾದ್ರೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. ಹಾಗೆ MHRD ನ ಫುಲ್ ಫಾರ್ಮ್ ನ ನೋಡೋದಾದ್ರೆ ನಾವು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಹಾಗೆ UGC ದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಹಾಗೆ NCERT ನ ಫುಲ್ ಫಾರ್ಮ್ ನೋಡೋದಾದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಸೊ ಇವಿಷ್ಟು ಕೂಡ ಫುಲ್ ಫಾರ್ಮ್ ಆಯಿತು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ AIU, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ. ಇದು ಯೂನಿವರ್ಸಿಟಿಯ ನ್ಯೂಸ್ ಪ್ರಕಾಶಕರು ಆಗಿರುತ್ತಾರೆ. ನಂತರ 2016ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಕೆಳಗೆ ಕೊಟ್ಟ ಮಾನದಂಡಗಳಲ್ಲಿ ಯಾವ ಒಂದು ಅಂಗೀಕೃತ ಅಥವಾ ಸರ್ವಸಮ್ಮತ ಅಕ್ರಿಡೇಟೇಷನ್ ಕಾರಣಕ್ಕೆ ಉಪಯೋಗಿಸಲ್ಪಡುವುದಿಲ್ಲ? ಒನ್ ಆಫ್ ದ ಫಾಲೋವಿಂಗ್ ಕ್ರೈಟೇರಿಯಾ ಇಸ್ ನಾಟ್ ಯೂಸ್ಡ್ ಫಾರ್ ಪರ್ಪಸಸ್ ಆಫ್ ಅಕ್ರಿಡಿಟೇಷನ್ ಬೈ NAAC. ಆಪ್ಷನ್ ಎ ಆಡಳಿತ ಅಥವಾ ಆಳ್ವಿಕೆ ಮತ್ತು ಮುಖಂಡತ್ವ, ಗವರ್ನೆನ್ಸ್ ಅಂಡ್ ಲೀಡರ್ಶಿಪ್. ಆಪ್ಷನ್ ಬಿ ಕಲಿಯುವಿಕೆ ಮತ್ತು ಮೌಲ್ಯೀಕರಣ,
ಟೀಚಿಂಗ್, ಲರ್ನಿಂಗ್ ಅಂಡ್ ಇವ್ಯಾಲ್ಯೂಯೇಷನ್. ಆಪ್ಷನ್ ಸಿ ವಿದ್ಯಾರ್ಥಿಗಳೊಂದಿಗೆ ಬೋಧಕರ ಸಮರಸ ಸಂಬಂಧ, ರ್ಯಾಪರ್ಟ್ ಆಫ್ ಟೀಚರ್ ವಿತ್ ಸ್ಟೂಡೆಂಟ್ಸ್. ಆಪ್ಷನ್ ಡಿ ಮಾಹಿತಿ ಮತ್ತು ಕಲಿಕೆಯ ಮೂಲಗಳು, ಇನ್ಫಾರ್ಮೇಶನ್ ಅಂಡ್ ಲರ್ನಿಂಗ್ ರಿಸೋರ್ಸಸ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಈ ಕೊಟ್ಟಂತಹ ಮಾನದಂಡಗಳಲ್ಲಿ ಯಾವ ಒಂದು ಅಂಗೀಕೃತ ಅಥವಾ ಸರ್ವಸಮ್ಮತ ಕಾರಣಕ್ಕೆ ಉಪಯೋಗಿಸಲ್ಪಡುವುದಿಲ್ಲ. ಸೊ ಇಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳೊಂದಿಗೆ ಬೋಧಕರ ಸಮರಸ ಸಂಬಂಧ, ರ್ಯಾಪೋರ್ಟ್ ಆಫ್ ಟೀಚರ್ಸ್ ವಿತ್ ಸ್ಟೂಡೆಂಟ್ಸ್ is one of the criteria is not used for purposes of accreditation by NAAC. ಸೊ ಇದಿಷ್ಟು ಕೂಡ ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿದೆ. ಇಲ್ಲಿ NAAC ಯಾವುದನ್ನ ಅಂಗೀಕೃತವಾಗಿ ಈ ಕಾರಣನ ಉಪಯೋಗಿಸಲ್ಪಡುವುದಿಲ್ಲ ಅಂತ ಕೇಳಿದಂತಹ ಪ್ರಶ್ನೆ. ಇಲ್ಲಿ ಯಾವುದು ಆಡಳಿತ ಮತ್ತು ಆಳ್ವಿಕೆ ಮುಖಂಡತ್ವವನ್ನು ಒಳಗೊಳ್ಳುತ್ತೆ, ಉಪಯೋಗಿಸಲ್ಪಡುತ್ತದೆ. ಕಲಿಸುವಿಕೆ ಮತ್ತು ಕಲಿಯುವಿಕೆ ಮತ್ತು ಮೌಲ್ಯೀಕರಣನೂ ಕೂಡ ಓಕೆ ಆಗಿರುತ್ತೆ. ಮಾಹಿತಿ ಮತ್ತು ಕಲಿಕೆಯ ಮೂಲಗಳು ಕೂಡ ಸರಿ ಇರುತ್ತೆ. ಬಟ್ ಆದ್ರೆ ಇಲ್ಲಿ ರ್ಯಾಪರ್ಟ್ ಆಫ್ ಟೀಚರ್ಸ್ ವಿತ್ ಸ್ಟೂಡೆಂಟ್ಸ್ ಇದು ಸರ್ವಸಮ್ಮತವಾಗಿರುವುದಿಲ್ಲ. ನಂತರ ಭಾರತೀಯ ಸಂವಿಧಾನದ ಈ ಕೆಳಗಿನ ತಿದ್ದುಪಡಿಯಲ್ಲಿ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯ ಕನ್ಕರೆಂಟ್ ಲಿಸ್ಟ್ ನ ಅಡಿಯಲ್ಲಿ ತರಲಾಯಿತು. ದ ಫಾಲೋವಿಂಗ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬ್ರಾಟ್ ಎಜುಕೇಶನ್ ಅಂಡರ್ ದ ಕನ್ಕರೆಂಟ್ ಲಿಸ್ಟ್. ಆಪ್ಷನ್ ಎ 42ನೇ ತಿದ್ದುಪಡಿ, 42nd ಅಮೆಂಡ್ಮೆಂಟ್, 73ನೇ ತಿದ್ದುಪಡಿ, 73rd ಅಮೆಂಡ್ಮೆಂಟ್. ಆಪ್ಷನ್ ಸಿ 86ನೇ ತಿದ್ದುಪಡಿ, 86th ಅಮೆಂಡ್ಮೆಂಟ್. ಆಪ್ಷನ್ ಡಿ 30ನೇ ತಿದ್ದುಪಡಿ, 13th ಅಮೆಂಡ್ಮೆಂಟ್. ಸೊ ಇಲ್ಲಿ ಭಾರತೀಯ ಸಂವಿಧಾನ ಈ ಕೆಳಗಿನ ತಿದ್ದುಪಡಿಯಲ್ಲಿ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯ ಅಡಿಯಲ್ಲಿ ತರಲಾಯಿತು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 42ನೇ ತಿದ್ದುಪಡಿ ಅಥವಾ 42nd ಅಮೆಂಡ್ಮೆಂಟ್ ಆಕ್ಟ್ ಇಸ್ ಎಜುಕೇಶನ್ ಅಂಡರ್ ದ ಕನ್ಕರೆಂಟ್ ಲಿಸ್ಟ್. ನಂತರದ ಪ್ರಶ್ನೆ 10+2+3 ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯಿಸುವ ಶಿಕ್ಷಣದ ರಚನೆಯು ಶಿಫಾರಸು ಮಾಡಲ್ಪಟ್ಟಿದ್ದು ಇದರಿಂದ. 10+2+3 as a common structure of education is recommended by Secondary Education Commission. Option B 1964 to 66 Education Commission. Option C University Education Commission 1948. Option D Kothari Commission 1964 to 66. ಸೊ ಇಲ್ಲಿ 10+2+3 ಅಂತಾಗಲೇ ಇದು ಕೊಠಾರಿ ಕಮಿಷನ್ಗೆ ಸಂಬಂಧಪಟ್ಟಿದ್ದು. ಸೊ ಈ ಕೊಠಾರಿ ಕಮಿಷನ್ ಏನ್ ಮಾಡುತ್ತೆ ಅಂದ್ರೆ 10+2+3 ಇನ್ನು ಅನ್ವಯಿಸುವಂತೆ ಶಿಕ್ಷಣದ ರಚನೆಗೆ ಒಂದು ಶಿಫಾರಸನ್ನ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಂತರದ ಪ್ರಶ್ನೆ ಇದರಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಉತ್ತಮ ಅವಕಾಶ ಮತ್ತು ವಿಸ್ತರಿತ ಕಾರ್ಯಕ್ರಮಗಳಿಗೆ ಪ್ರಾಶಸ್ತ್ಯವನ್ನ ನೀಡಿದೆ. ದ ಪ್ರಾವಿಷನ್ ಫಾರ್ ಬೆಟರ್ ಅಂಡ್ ಎಕ್ಸ್ಪ್ಯಾಂಡೆಡ್ programs for the education of minorities has been given priority in. Option A ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್. ಆಪ್ಷನ್ ಬಿ ರಾಮಮೂರ್ತಿ ವರದಿ. ಆಪ್ಷನ್ ಸಿ ಎ ಮತ್ತು ಬಿ ಎರಡು. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ, ನನ್ ಆಫ್ ದಿ ಎಬೋವ್. ಸೊ ಇಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಉತ್ತಮ ಅವಕಾಶಗಳು ಮತ್ತು ವಿಸ್ತರಿತ ಕಾರ್ಯಕ್ರಮಗಳಿಗೆ ಪ್ರಾಶಸ್ತ್ಯವನ್ನ ನೀಡಲಾಗಿದೆ ಅಂತಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಬಿ ರಾಮಮೂರ್ತಿ ರಿಪೋರ್ಟ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ದ ಪ್ರಾವಿಷನ್ ಫಾರ್ ದ ಬೆಟರ್ ಅಂಡ್ ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ಸ್ ಫಾರ್ ಎಜುಕೇಶನ್ ಮೈನಾರಿಟೀಸ್ ಹ್ಯಾಸ್ ಬಿನ್ ಗಿವನ್ ಪ್ರಿಯಾರಿಟಿ ಇನ್ ರಾಮಮೂರ್ತಿ ರಿಪೋರ್ಟ್. ನಂತರದ ಪ್ರಶ್ನೆ ಕೊಟ್ಟಿರುವ ವಿಶ್ವವಿದ್ಯಾಲಯಗಳಲ್ಲಿ ಯಾವುದು ಒಂದು ಏಕರೂಪದ ಗುಣಲಕ್ಷಣವನ್ನು ಹೊಂದಿದೆ? ಅಮಂಗ್ ದ ಫಾಲೋವಿಂಗ್ ಯೂನಿವರ್ಸಿಟೀಸ್ ವಿಚ್ ಒನ್ ಈಸ್ ಹ್ಯಾವಿಂಗ್ ದ ಯುನಿಟರಿ ಕ್ಯಾರೆಕ್ಟರಿಸ್ಟಿಕ್? ಆಪ್ಷನ್ ಎ ಕೋಲ್ಕತ್ತಾ ವಿಶ್ವವಿದ್ಯಾಲಯ. ಆಪ್ಷನ್ ಬಿ ದೆಹಲಿ ವಿಶ್ವವಿದ್ಯಾಲಯ. ಆಪ್ಷನ್ ಸಿ ಲಕ್ನೋ ವಿಶ್ವವಿದ್ಯಾಲಯ. ಆಪ್ಷನ್ ಡಿ ಬರ್ದ್ವಾನ್ ವಿಶ್ವವಿದ್ಯಾಲಯ. ಸೊ ಇಲ್ಲಿ ಕೊಟ್ಟಿರುವಂತಹ ವಿಶ್ವವಿದ್ಯಾಲಯಗಳಲ್ಲಿ ಯಾವುದು ಒಂದು ಏಕರೂಪದ ಗುಣಲಕ್ಷಣವನ್ನು ಹೊಂದಿದೆ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದ್ರೆ ದೆಹಲಿ ವಿಶ್ವವಿದ್ಯಾಲಯ. ಡೆಲ್ಲಿ ಯೂನಿವರ್ಸಿಟಿ ಇಸ್ ಒನ್ ಆಫ್ ಹ್ಯಾವಿಂಗ್ ದ ಯೂನಿವರ್ಸಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಯುನಿಟರಿ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗುತ್ತೆ. 2016ರ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಮೌಲ್ಯಾಧಾರಿತ ಶಿಕ್ಷಣವು ವ್ಯಾಲ್ಯೂ ಎಜುಕೇಶನ್ ಶುಡ್. ಆಪ್ಷನ್ ಎ ಜೀವನದ ಎಲ್ಲ ಸದ್ಗುಣ ಅಥವಾ ಉತ್ಕೃಷ್ಟತೆಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯಗೊಳಿಸುತ್ತದೆ. ಫೆಮಿಲಾರೀಸ್ ಸ್ಟೂಡೆಂಟ್ಸ್ ವಿತ್ ಆಲ್ ದ ವರ್ಚ್ಯೂಸ್ ಆಫ್ ಲೈಫ್. ಆಪ್ಷನ್ ಬಿ ವಿದ್ಯಾರ್ಥಿಗಳನ್ನ ಅವರೊಳಗೆ ಮೌಲ್ಯಗಳ ಅಳತೆಯನ್ನು
ಹೆಚ್ಚಿಸಲು ಸಮರ್ಥಗೊಳಿಸುತ್ತದೆ. ಎನೇಬಲ್ ಸ್ಟೂಡೆಂಟ್ಸ್ ಟು ಡೆವಲಪ್ ಎ ಸ್ಕೇಲ್ ಆಫ್ ವ್ಯಾಲ್ಯೂಸ್ ಬೈ ದೆಮ್ಸೆಲ್ವ್ಸ್. ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಸರಿ ಮತ್ತು ತಪ್ಪುಗಳ ಮಧ್ಯೆ ವ್ಯತ್ಯಾಸೀಕರಿಸಲು ಕಲಿಸುತ್ತದೆ. ಟೀಚ್ ಸ್ಟೂಡೆಂಟ್ಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ರೈಟ್ ಅಂಡ್ ರಾಂಗ್. ಆಪ್ಷನ್ ಡಿ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳ ಬಗ್ಗೆ ಓದುವ ಅಭಿರುಚಿಯನ್ನು ಹೆಚ್ಚಿಸುತ್ತದೆ. ಡೆವಲಪ್ ಇಂಟ್ರೆಸ್ಟ್ ಇನ್ ಸ್ಟೂಡೆಂಟ್ಸ್ ಟು ರೀಡ್ ಅಬೌಟ್ ವ್ಯಾಲ್ಯೂಸ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂದ್ರೆ ಮೌಲ್ಯಾಧಾರಿತ ಶಿಕ್ಷಣವು ವಿದ್ಯಾರ್ಥಿಗಳನ್ನ ಅವರೊಳಗೆ ಇರುವಂತಹ ಮೌಲ್ಯಗಳ ಅಳತೆಯನ್ನು ಹೆಚ್ಚಿಸಲು ಸಮರ್ಥಗೊಳಿಸುತ್ತದೆ. ಎನೇಬಲ್ಸ್ ಟು ಸ್ಟೂಡೆಂಟ್ಸ್ ಟು ಡೆವಲಪ್ ಎ ಸ್ಕೇಲ್ ಆಫ್ ವ್ಯಾಲ್ಯೂಸ್ ಬೈ ದೆಮ್ಸೆಲ್ವ್ಸ್. ಹಾಗಾಗಿ ಸರಿಯಾದ ಉತ್ತರ ವ್ಯಾಲ್ಯೂ ಎಜುಕೇಶನ್ ಈಸ್ ಎನೇಬಲ್ ಸ್ಟೂಡೆಂಟ್ಸ್ ಟು ಡೆವಲಪ್ ಎ ಸ್ಕೇಲ್ ಆಫ್ ವ್ಯಾಲ್ಯೂಸ್ ಬೈ ದೆಮ್ಸೆಲ್ವ್ಸ್. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗುತ್ತೆ. ಇದಿಷ್ಟು 2016 ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಿದ್ದು. ನಂತರ 2017 ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಯೂನಿವರ್ಸಿಟಿ ನ್ಯೂಸ್ ವಾರಪತ್ರಿಕೆಯನ್ನು ಹೊರತಂದಂತಹ ಸಂಸ್ಥೆ. ಯೂನಿವರ್ಸಿಟಿ ನ್ಯೂಸ್ ಇಸ್ ಎ ವೀಕ್ಲಿ ಜರ್ನಲ್ ಬ್ರಾಟ್ ಔಟ್ ಬೈ ಆಪ್ಷನ್ ಎ ನ್ಯಾಕ್, ಆಪ್ಷನ್ ಬಿ ಯುಜಿಸಿ, ಆಪ್ಷನ್ ಸಿ ಎಐಯು, ಆಪ್ಷನ್ ಡಿ ಎಂಎಚ್ಆರ್ಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಯೂನಿವರ್ಸಿಟಿ ನ್ಯೂಸ್ ವಾರಪತ್ರಿಕೆಯನ್ನು ಹೊರತಂದಂತ ಸಂಸ್ಥೆ ಎಐಯು. ಇದು ರಿಪೀಟೆಡ್ ಕ್ವಶನ್ ಆಗಿದೆ. ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಇದು ಯೂನಿವರ್ಸಿಟಿ ವಾರಪತ್ರಿಕೆಯನ್ನು ಹೊರತಂದಂತಹ ಸಂಸ್ಥೆಯಾಗಿರುತ್ತೆ. ನಂತರದ ಪ್ರಶ್ನೆ, ನ್ಯಾಕ್ ನ ನಿರ್ದೇಶಕರನ್ನ ಹೆಸರಿಸಿ. ನೇಮ್ ಆಫ್ ದ ಡೈರೆಕ್ಟರ್ ಆಫ್ ನ್ಯಾಕ್. ಆಪ್ಷನ್ ಎ ಪ್ರೊಫೆಸರ್ ವಿ.ಎಸ್. ಪ್ರಸಾದ್, ಆಪ್ಷನ್ ಬಿ ಪ್ರೊಫೆಸರ್ ಎ.ಎನ್. ರಾಯ್, ಆಪ್ಷನ್ ಸಿ ಪ್ರೊಫೆಸರ್ ಎಚ್.ಎ. ರಂಗನಾಥ್, ಆಪ್ಷನ್ ಡಿ ಪ್ರೊಫೆಸರ್ ಡಿ.ಪಿ. ಸಿಂಗ್. ಸೊ ಇಲ್ಲಿ ಆ ಒಂದು 2017 ಸಂದರ್ಭದಲ್ಲಿ ಇಲ್ಲಿ ಕೊಟ್ಟಿದಂತಹ ಪ್ರಶ್ನೆಯಲ್ಲಿ ಸ್ವಲ್ಪ ರಾಂಗ್ ಆಗಿತ್ತು. ಯಾರು ಅಂತಂದ್ರೆ ಗಣೇಶನ್. ಈ ಪ್ರಸ್ತುತದಲ್ಲಿ ಯಾರಿದ್ದಾರೆ ಅಂತಂದ್ರೆ ಇವಾಗ ನ್ಯಾಕ್ ನ ನಿರ್ದೇಶಕರು ಯಾರಪ್ಪ ಇದ್ದಾರೆ ಅಂತಂದ್ರೆ ಗಣೇಶನ್ ಕನ್ನ ಬೀರನ್. ಸೊ ಹಾಗಾಗಿ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಇಲ್ಲಿ ನ್ಯಾಕ್ ನ ನಿರ್ದೇಶಕರು ಯಾರಾಗಿರ್ತಾರೆ ಅಂದ್ರೆ ಪ್ರಸ್ತುತವಾಗಿ ಯಾರಿದ್ದಾರೆ ಅವ್ರನ್ನ ನೋಡ್ಕೊಳ್ಳಿ. ಸೊ ಇದು ನಮ್ಗೆ ಬೇಕಾಗಿಲ್ಲ. ಸೊ ಇದಕ್ಕೆ ಗ್ರೇಸ್ ಅನ್ಕೊಂಡ್ಬಿಡಿ. ಈಗ ಸದ್ಯಕ್ಕೆ ನಿಮ್ಗೆ ನ್ಯಾಕ್ ನ ಪ್ರಸ್ತುತ ನಿರ್ದೇಶಕರು ಯಾರು, ನೇಮ್ ಆಫ್ ದ ಡೈರೆಕ್ಟರ್ ಆಫ್ ನ್ಯಾಕ್ ಇನ್ ಪ್ರೆಸೆಂಟ್ ಯಾರಪ್ಪ ಅಂದ್ರೆ ಗಣೇಶನ್ ಕನ್ನ ಬೀರನ್. ನಂತರದ ಪ್ರಶ್ನೆ, ರೋಸಾ ಎಂದರೆ ರಾಷ್ಟ್ರೀಯ ಎಕ್ಸ್ಪ್ಯಾಂಡ್ ರೋಸಾ, ರಾಷ್ಟ್ರೀಯ ಉನ್ನತ. ಆಪ್ಷನ್ ಎ ರೋಸಾ ಎಂದರೆ ಎಕ್ಸ್ಪ್ಯಾಂಡ್ ರೋಸಾ. ಆಪ್ಷನ್ ಎ ರಾಷ್ಟ್ರೀಯ ಉನ್ನತ ಸಂಸ್ಕೃತಿಯ ಅಭಿಯಾನ, ಆಪ್ಷನ್ ಬಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ, ಆಪ್ಷನ್ ಸಿ ರಾಷ್ಟ್ರೀಯ ಉನ್ನತ ಸ್ತ್ರೀ ಅಭಿಯಾನ, ಆಪ್ಷನ್ ಡಿ ರಾಷ್ಟ್ರೀಯ ಉಚ್ಚ ಸಾಹಿತ್ಯ ಅಭಿಯಾನ. ಸೊ ಇಲ್ಲಿ ರೋಸಾ ಅಂತಂದ್ರೆ ಏನು ಅಂತಂದ್ರೆ ಆಪ್ಷನ್ ಬಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ರೋಸಾದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಥವಾ ಫುಲ್ ಫಾರ್ಮ್ ನ ನೋಡೋದಾದ್ರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಆಗುತ್ತೆ. ನಂತರದ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್. ಆಪ್ಷನ್ ಎ 26 ಜನವರಿ 1956, ಆಪ್ಷನ್ ಬಿ 26 ನವೆಂಬರ್ 1949, ಆಪ್ಷನ್ ಸಿ 26 ಜನವರಿ 1950, ಆಪ್ಷನ್ ಡಿ 26 ನವೆಂಬರ್ 1956. The Constitution of India was adopted by the Constituent Assembly on option B 26 ನವೆಂಬರ್ 1949. ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ ನವೆಂಬರ್ 26, 1949ರಲ್ಲಿ ಒಪ್ಪಿಗೆ ದೊರೆಯುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಭಾರತದಲ್ಲಿ ಉನ್ನತ ಶಿಕ್ಷಣವು ಯಾರ ಜವಾಬ್ದಾರಿ? ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್. ಆಪ್ಷನ್ ಎ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್ಸ್, ಆಪ್ಷನ್ ಬಿ ರಾಜ್ಯ ಸರ್ಕಾರ, ಸ್ಟೇಟ್ ಗವರ್ನಮೆಂಟ್, ಆಪ್ಷನ್ ಸಿ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗವರ್ನಮೆಂಟ್, ಆಪ್ಷನ್ ಡಿ ಖಾಸಗಿ ವಿವಿಗಳು, ಪ್ರೈವೇಟ್ ಯೂನಿವರ್ಸಿಟೀಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿ ಉನ್ನತ ಶಿಕ್ಷಣವೂ ಆಗಿರುತ್ತೆ. ಸೊ ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಂತರದ ಪ್ರಶ್ನೆ, NCRI ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ಸ್ ಆಫ್ NCRI ಇಸ್ ಇನ್. ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಕೋಲ್ಕತ್ತಾ. ಸೊ ಇಲ್ಲಿ NCRI ನ ಫುಲ್ ಫಾರ್ಮ್ ನೋಡೋದಾದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್ಸ್. ಸೊ ಹಾಗಾಗಿ NCRI ನ ಫುಲ್ ಫಾರ್ಮ್ ನ ಒಂದ್ಸರಿ ನೋಡ್ಕೊಂಡ್ಬಿಡಿ, ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್ಸ್. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತಂದ್ರೆ
ಹೈದರಾಬಾದ್ನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಇವಿಷ್ಟು ಕೂಡ 2015, 2016 ಮತ್ತು 2017ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ವಿ. ಸೊ ಇದೇ ರೀತಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡ್ತಾ ಹೋಗಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.